ಹಲೋ ಫ್ರೆಂಡ್ಸ್, ಇವತ್ತು ಮೆಂಟಲ್ ಎಬಿಲಿಟಿಯಲ್ಲಿರ್ತಕ್ಕಂಥ ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತಕ್ಕಂತಹ ಪರ್ಸಂಟೇಜ್, ಇದರ ಬಗ್ಗೆ ನಾವಿವತ್ತು ಡಿಸ್ಕಷನನ್ನು ಮಾಡೋಣ. ಸೊ ಪರ್ಸಂಟೇಜಲ್ಲಿ ಸಾಕಷ್ಟು ಟಾಪಿಕ್ಸ್ಗಳನ್ನು ನಾವಿಲ್ಲಿ ನೋಡ್ಬೋದು. ಆ ಟಾಪಿಕ್ಸ್ಗಳನ್ನು ನಾನಿಲ್ಲಿ ಚಾಪ್ಟರ್ ವೈಸ್ ಆಗಿ ಡಿವಿಷನ್ಸನ್ನು ಮಾಡಿದ್ದೀನಿ. ಸೊ ಅದರೊಳಗೆ ಮೊದಲನೇದಾಗಿ ನಾವು ಪರ್ಸಂಟೇಜಿನ ಬೇಸಿಕ್ಸ್ ಬಗ್ಗೆ ಮಾತಾಡೋಣ. ಎರಡನೇದು ಪರ್ಸಂಟೇಜ್ ಹೆಚ್ಚಿಗೆ ಆಗೋದು, ಪರ್ಸಂಟೇಜ್ ಕಡಿಮೆ ಆಗೋದು, ಹಾಗೆ ಸಕ್ಸಸಿವ್ ಪರ್ಸಂಟೇಜ್, ಪ್ರಾಫಿಟ್ ಮತ್ತು ಲಾಸ್, ಡಿಸ್ಕೌಂಟ್, ಮಾರ್ಕ್ಸ್ ಮತ್ತು ಎಕ್ಸಾಮಿನೇಷನ್ ಬೇಸ್ಡ್ ಕ್ವಶನ್ಸ್ಗಳು, ಪಾಪ್ಯುಲೇಷನ್ ಮತ್ತು ಎಲೆಕ್ಷನ್ ಬೇಸ್ಡ್ ಕ್ವಶನ್ಸ್ಗಳು, ಕನ್ಸಂಪ್ಷನ್ ಮತ್ತು ಎಕ್ಸ್ಪೆಂಡಿಚರ್ ಬೇಸ್ಡ್ ಕ್ವಶನ್ಸ್ಗಳು, ಹಾಗೆ ಪರ್ಸಂಟೇಜ್ ಅಪ್ಲಿಕೇಶನ್ಸ್. ಈ ಎಲ್ಲ ಟಾಪಿಕ್ಗಳ ಬಗ್ಗೆ ನಾವು ಈ ಒಂದು ವಿಡಿಯೋಯಲ್ಲಿ ಡಿಸ್ಕಷನನ್ನು ಮಾಡೋಣ. ಈಗ ಪರ್ಸಂಟೇಜಿನ ಮೊದಲನೇ ಚಾಪ್ಟರ್ ಆಗಿರತಕ್ಕಂತಹ ಪರ್ಸಂಟೇಜ್ ಬೇಸಿಕ್ಸ್, ಇದರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಸೊ ಇದರೊಳಗಡೆ ಮೊದಲನೇ ಪ್ರಶ್ನೆ, ಎ ಸ್ಟೂಡೆಂಟ್ ಸೆಕ್ಯೂರ್ಡ್ 19 ಮಾರ್ಕ್ಸ್, ಅಂದರೆ ವಿದ್ಯಾರ್ಥಿಗಳು 90 ಅಂಕಗಳನ್ನು ಪಡೆದಿದ್ದಾನೆ. ಎಷ್ಟು ಅಂಕಗಳಿಗೆ ಅಂತ ಅಂದರೆ 120 ಅಂಕಗಳಿಗೆ ಔಟ್ ಆಫ್ 120 ಮಾರ್ಕ್ಸ್. ಸೊ ವಾಟ್ ಈಸ್ ಈಸ್ ಪರ್ಸಂಟೇಜ್, ಅವನ ಶೇಕಡವಾರು ಎಷ್ಟು ಅಂತ ಹೇಳಿ ಇಲ್ಲಿ ಕೇಳಿದ್ದಾರೆ. ಸೊ ಈಗ ಈ ಕ್ವಶನಿಂದ ನಮಗೇನು ತಿಳಿತಾ ಇದೆ ಅಂದರೆ, ಮೊದಲನೇದಾಗಿ ಟೋಟಲ್ ಈಸ್ ಈಕ್ವಲ್ ಟು 120 ಮಾರ್ಕ್ಸ್ ಅಂತೇಳಿ ನಮಗೆ ಗೊತ್ತಾಗ್ತಾ ಇದೆ. ಹಾಗೆ ಇದರ ಜೊತೆಯಲ್ಲಿ ಆ ವಿದ್ಯಾರ್ಥಿ ತೆಗೆದಿರ್ತಕ್ಕಂಥ ಸ್ಕೋರ್ ಎಷ್ಟು ಅಂತ ಹೇಳಿದ್ರೆ 90 ಅಂತೇಳಿ ನಮಗೆ ಗೊತ್ತಾಗ್ತಾ ಇದೆ. ಇದರ ಅರ್ಥ ನಾನು 100% ತೆಗಿಬೇಕು ಅಂತ ಅಂದರೆ ನಾನು 120 ಅಂಕಗಳನ್ನು ಪಡಿಬೇಕಾಗಿತ್ತು, ಹೌದಾ? ಸೊ ಈಗ ವಿದ್ಯಾರ್ಥಿ ತೆಗೆದಿರೋದೆಷ್ಟು 90. ಸೊ ಈ 90ನ್ನು ನಾನೇನು ಮಾಡಬೇಕು ಅಂದರೆ ಈ ಸೈಡಲ್ಲಿ ಬರೋ ಹಾಗೆ ಮಾಡಬೇಕು. ಸೊ ಯಾವ ರೀತಿಯಾಗಿ ಮಾಡ್ತೀವಿ ಅಂತ ಹೇಳಿ ಅಬ್ಸರ್ವ್ ಮಾಡಿ. ಸೊ ಈಗ ನಾನೇನು ಮಾಡ್ತೀನಿ, ಎರಡೂ ನಂಬರ್ಸ್ಗಳನ್ನು ನಾನು 2ರಿಂದ ಡಿವೈಡ್ ಮಾಡ್ತೀನಿ. ಸೊ 2ರಿಂದ ಡಿವೈಡ್ ಮಾಡಿದಾಗ ಇದು 50% ಆಗುತ್ತೆ. 50% ಈಸ್ ಈಕ್ವಲ್ ಟು 60 ಮಾರ್ಕ್ಸ್ ಅಂತ ಹೇಳ್ತೀವಿ, ಹೌದಾ? ಸೊ ನನಗೆ ಬೇಕಾಗಿರೋದು 90. ಸೊ ಏನನ್ನು ಆ್ಯಡ್ ಮಾಡಿದ್ರೆ 90 ಬರುತ್ತೆ, 30ಯನ್ನು ಆ್ಯಡ್ ಮಾಡಿದ್ರೆ 90 ಬರುತ್ತೆ. ಸೊ 30 ಅಂತ ಅಂದರೆ ಮತ್ತೆ ನಾನೇನು ಮಾಡ್ತೀನಿ, 2ಇಂದ ಡಿವೈಡ್ ಮಾಡ್ತೀನಿ. ಸೊ ಎರಡೂ ಕಡೆ 2ಇಂದ ಡಿವೈಡ್ ಮಾಡಿದಾಗ 25% ಈಸ್ ಈಕ್ವಲ್ ಟು 30 ಅಂತೇಳಿ ಬರುತ್ತೆ. ಈಗ ನೋಡಿ, ಈ ಎರಡನ್ನು ಆ್ಯಡ್ ಮಾಡಿದ್ರೆ ನನಗೆ ಎಷ್ಟು ಬಂತು, 90. ಸೊ ನನಗೆ ಬೇಕಾಗಿರ್ತಕ್ಕಂಥ 90 ಮಾರ್ಕ್ಸ್ ಬಂದಿದೆ. ಹಾಗಾದರೆ ಯಾವಾಗ ಬಂದಿದೆ ಅಂತಂದರೆ ಇವೆರಡನ್ನು ಆ್ಯಡ್ ಮಾಡಬೇಕು. 75% ಈಸ್ ಈಕ್ವಲ್ ಟು 90. ಸೊ ಸರಿಯಾದ ಉತ್ತರ 75 ಆಗಿರುತ್ತೆ. ಸೊ ಎರಡನೇ ಪ್ರಶ್ನೆಗೆ ಬರೋಣ. ಎ ಶಾಪ್ ಕೀಪರ್ ಸೋಲ್ಡ್ 35% ಆಫ್ ಹಿಸ್ ಆ್ಯಪಲ್. ಸೊ ವ್ಯಾಪಾರಿ ಬಳಿ 400 ಸೇಬ್ಗಳಿದ್ದೋ ಅದರೊಳಗಡೆ 35%ಅನ್ನು ಈಗಾಗಲೇ ಅವನು ಮಾರಾಟ ಮಾಡಿದ್ದಾನೆ. ಸೊ ಹೌ ಮೆನಿ ಆ್ಯಪಲ್ಸ್ ಡಿಡ್ ಹಿ ಸೆಲ್, ಎಷ್ಟು ಆ್ಯಪಲ್ಗಳನ್ನು ಸೇಬುಗಳನ್ನು ಮಾರಿದ್ದಾರೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಆಗಲೇ ಹೇಳಿದಾಗೆ ಟೋಟಲ್ ಎಷ್ಟು ಅಂತ ಹೇಳಿದ್ರೆ 400. ಸೊ 400 ಅಂತ ಅಂದರೆ ನಾನು 100% ಮಾರಾಟ ಮಾಡ್ತಿದ್ದೀನಿ ಅಂತ ಅಂದರೆ 400 ಸೇಬುಗಳನ್ನು ಮಾರಾಟ ಮಾಡಬೇಕು. ಬಟ್ ನಾನು ಮಾರಾಟ ಮಾಡಿರೋದೆಷ್ಟು, ಕೇವಲ 35% ಮಾತ್ರ. ಸೊ ನನಗೆ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ 35% ಅಂತ ಬರಬೇಕು. ಈಗ ನಾನೇನು ಮಾಡ್ತೀನಿ ಅಂತ ಅಂದರೆ ಎರಡೂ ಕಡೆಯಿಂದ ನಾನು 10ಇಂದ ಡಿವೈಡ್ ಮಾಡ್ತೀನಿ. ಸೊ 10ಇಂದ ಡಿವೈಡ್ ಮಾಡಿದಾಗ 10% ಈಸ್ ಈಕ್ವಲ್ ಟು 40 ಅಂತೇಳಿ ಬರುತ್ತೆ. ಸಿಂಪಲ್, ಈ ಕ್ಯಾನ್ಸಲ್, ಈ 0 ಕ್ಯಾನ್ಸಲ್ ಆಗುತ್ತೆ. ಸೊ 10% ಈಸ್ ಈಕ್ವಲ್ ಟು 40 ಅಂತೇಳಿ ಬಂದಿದೆ. ಸೊ ನನಗೆ ಬೇಕಾಗಿರೋದೆಷ್ಟು, 35%. ಸೊ ನಾನೇನು ಮಾಡ್ತೀನಿ, ಇದನ್ನು 3ರಿಂದ ಮಲ್ಟಿಪ್ಲೈ ಮಾಡ್ತೀನಿ. ಎರಡೂ ಕಡೆ 3ರಿಂದ ಮಲ್ಟಿಪ್ಲೈ ಮಾಡ್ತೀನಿ. ಈಗ ನನಗೆ 30% ಈಸ್ ಈಕ್ವಲ್ ಟು 4 3s are 12, 120 ಅಂತೇಳಿ ಬರುತ್ತೆ. ಸೊ 30% ಮಾರಿದರೆ ನನಗೆ 120 ಆ್ಯಪಲ್ಗಳು ಖಾಲಿ ಆಗಬೇಕಿತ್ತು. ಬಟ್ ನಾನು ಮಾರಬೇಕಾಗಿರೋದು ಎಷ್ಟು ಅಂತ ಅಂದರೆ 35%, ಅಂದರೆ ಇನ್ನೂ 5% ನನಗೆ ಬೇಕು. ಸೊ 5% ಯಾವಾಗ ಬರುತ್ತೆ ಅಂತ ಅಂದರೆ ಈ 10%ಅಲ್ಲಿ ಅರ್ಧ ಹಾಕಿದ್ರೆ 5% ಬರುತ್ತೆ, ಹೌದಾ? ಸೊ 10%ಅಲ್ಲಿ ಅರ್ಧ ಅಂದರೆ 5%. ಸೊ 40ಯಲ್ಲಿ ಅರ್ಧ ಅಂತ ಅಂದರೆ 20. ಹಾಗಾದರೆ 35% ಇವೆರಡನ್ನೂ ಆ್ಯಡ್ ಮಾಡ್ತೀನಿ. ಸೊ 35% ಈಸ್ ಈಕ್ವಲ್ ಟು 140. ಹಾಗಾದರೆ ವ್ಯಾಪಾರ ಮಾಡಿರ್ತಕ್ಕಂಥದ್ದು ಎಷ್ಟು ಅಂದರೆ 140 ಆ್ಯಪಲ್ಗಳು. ಮೂರನೇ ಪ್ರಶ್ನೆಗೆ ಬರೋಣ. ಸೊ ಮೂರನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಅಂದರೆ 40% ಆಫ್ ಎ ನಂಬರ್ ಈಸ್ 180. ಅಂದರೆ ಒಂದು ನಂಬರ್ ಇದೆ, ಎಕ್ಸ್ ಅನ್ನೋ ಒಂದು ನಂಬರ್ ಇದೆ. ಆ ನಂಬರಿನ 40% ಎಷ್ಟು ಅಂತ ಅಂದರೆ 180 ಅಂತ ಹೇಳ್ತಾ ಇದೆ. ಸೊ 180 ಅಂತ ಹೇಳ್ತಾ ಇದ್ದಾರೆ, ಹೌದಾ? ಹಾಗಾದರೆ 40%
ಈಸ್ ಈಕ್ವಲ್ ಟು 180. ಇದನ್ನು ಡಬಲ್ ಮಾಡ್ತೀನಿ, ಎರಡೂ ಕಡೆಯಿಂದ 2ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಆಗ 80% ಈಸ್ ಈಕ್ವಲ್ ಟು, ಸೊ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ 8 2s are 16, ಕ್ಯಾರಿ 1 2 1 3 360 ಅಂತ ಬರುತ್ತೆ. ಸೊ 80%ಗೆ 360 ಆಗುತ್ತೆ. ಬಟ್ ನನಗೆ ಬೇಕಾಗಿರೋದು ಎಷ್ಟು? 100%. 100% ಬೇಕು ಅಂದರೆ ನಾನು ಇನ್ನೂ ಎಷ್ಟು ಆ್ಯಡ್ ಮಾಡಬೇಕು? 20%ಅನ್ನು ಆ್ಯಡ್ ಮಾಡಬೇಕು. ಆವಾಗ ನನಗೆ 100% ಬರುತ್ತೆ, ಹೌದಾ? ಸೊ 20% ಅಂತ ಅಂದರೆ ನೋಡಿ, ಇಲ್ಲಿ 40% ಇದೆ, ಇದರೊಳಗೆ ಅರ್ಧ ಮಾಡಿದ್ರೆ ನನಗೆ 20% ಬರುತ್ತೆ. ಅಂದರೆ 180ಯಲ್ಲಿ ಅರ್ಧ ಅಂದರೆ 90. ಸೊ ಈಗ 80 + 20 ಅಂತ ಅಂದರೆ 100%. 100% ಈಸ್ ಈಕ್ವಲ್ ಟು ಇಲ್ಲಿ 0. 9 + 6 ಅಂತ ಅಂದರೆ 5 ಇಲ್ಲಿ ಬರುತ್ತೆ, ಕ್ಯಾರಿ 1 ಹೋಗುತ್ತೆ, 4 ಬರುತ್ತೆ. ಸೊ ಕರೆಕ್ಟ್ ಆನ್ಸರ್ ಎಷ್ಟು ಅಂದರೆ 450. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದೆ ಅಂದರೆ, ದ ಪಾಪ್ಯುಲೇಷನ್ ಆಫ್ ಎ ವಿಲೇಜ್ ಈಸ್ 12,000. ಅಂದರೆ ಟೋಟಲ್ ಎಷ್ಟು ಜನ ಇದ್ದಾರೆ ಅಂತ ಅಂದರೆ 12,000 ಜನ ಇದ್ದಾರೆ. ಅಂದರೆ 100% ಈಸ್ ಈಕ್ವಲ್ ಟು 12000. ಇಫ್ 55% ಆರ್ ಮೇಲ್, ಇದರೊಳಗಡೆ 55% ಯಾರಿದ್ದಾರೆ ಅಂತ ಅಂದರೆ ಪುರುಷರಿದ್ದಾರೆ. ಹಾಗಾದರೆ ಫೀಮೇಲ್ ಎಷ್ಟಿದ್ದಾರೆ ಅಂತ ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ. ಸೊ ಫೀಮೇಲನ್ನು ಕಂಡುಹಿಡಿಬೇಕು ಅಂತ ಅಂದರೆ ಮೇಲನ್ನು ನಾವು ತೆಗಿಬೇಕು. ಅಂದರೆ 100ರಲ್ಲಿ ನಾನು 55% ತೆಗೆದ್ರೆ ಇನ್ನು ಉಳಿದಿದ್ದೆಷ್ಟು? 45%. ಸೊ ಫೀಮೇಲ್ ಎಷ್ಟು ಪರ್ಸೆಂಟ್ ಇರ್ತಾರೆ ಅಂದರೆ 45% ಇರುತ್ತೆ. ಸೊ ಈ 100ಅನ್ನು ನಾನು ಎಲ್ಲಿಗೆ ತರಬೇಕು ಅಂದರೆ 45%ಗೆ ತರಬೇಕು. ಸೊ 45%ಗೆ ತರಬೇಕು ಅಂತ ಅಂದರೆ ಮೊದಲೇನು ಮಾಡ್ತೀನಿ ಅಂದರೆ ನಾನು ಡಿವೈಡ್ ಬೈ 2 ಮಾಡ್ಕೊತೀನಿ. ಡಿವೈಡ್ ಬೈ 2 ಮಾಡಿದ್ರೆ ನನಗೆ ಆಟೋಮೆಟಿಕಲಿ ಏನು ಸಿಗುತ್ತೆ? 50% ಈಸ್ ಈಕ್ವಲ್ ಟು 6000 ಅಂತ ಹೇಳಿ ಬರುತ್ತೆ, ಹೌದಾ? ನೆಕ್ಸ್ಟ್ ನನಗೆ ಎಷ್ಟು ಬೇಕು ನೋಡಿ, ಇದರೊಳಗಡೆ ನಾನು 5%ಅನ್ನು ಕಳೆದ್ರೆ 50% ಏನಿದೆ ಇದರೊಳಗಡೆ ನಾನು 5%ಅನ್ನು ನಾನು ಕಳೆದ್ರೆ ನನಗೆಷ್ಟು ಬರುತ್ತೆ? 45% ಬರುತ್ತೆ. ಸೊ 50%ಗೆ ನನಗೆ 6000 ಆಯಿತು ಅಂತ ಅಂದರೆ 5%ಗೆ ಎಷ್ಟು ಅಂತ ಅಂದರೆ 600 ಆಗುತ್ತೆ. ಸರ್ ಹೇಗೆ ಬಂತು ಅಂದರೆ ಎರಡೂ ಕಡೆ ನಾನು ಏನು ಮಾಡಿದ್ದೀನಿ? 10ಇಂದ ಡಿವೈಡ್ ಮಾಡಿದ್ದೀನಿ. ಸೊ 10ಇಂದ ಡಿವೈಡ್ ಮಾಡಿದಾಗ ಇಲ್ಲೊಂದು 0 ಕ್ಯಾನ್ಸಲ್ ಆಗುತ್ತೆ, ಇಲ್ಲೊಂದು 0 ಕ್ಯಾನ್ಸಲ್ ಆಗುತ್ತೆ. ಸೊ ಆಟೋಮೆಟಿಕಲಿ ಏನಾಗುತ್ತೆ ಅಂದರೆ 5 ಅಂದರೆ 5% ಈಸ್ ಈಕ್ವಲ್ ಟು 600 ಅಂತೇಳಿ ಬರುತ್ತೆ. ಈಗ ನಾನು ಸಬ್ಟ್ರಾಕ್ಟ್ ಮಾಡ್ತೀನಿ. 50ಯಲ್ಲಿ 5 ಹೋಯಿತು ಅಂತ ಅಂದರೆ 45%. 45% ಈಸ್ ಈಕ್ವಲ್ ಟು 6000ಅಲ್ಲಿ 600 ಹೋಗಬೇಕು, ಅಂದರೆ 5400. ಸೊ ಎಷ್ಟು ಜನ ಮಹಿಳೆಯರು ಈ ಒಂದು ವಿಲೇಜಲ್ಲಿದ್ದಾರೆ ಅಂತ ಹೇಳಿದರೆ 5400 ಮಹಿಳೆಯರು. ಸೊ ಈ ದಿನದ ಕೊನೆಯ ಪ್ರಶ್ನೆಗೆ ಬರೋಣ. ಸೊ ಕೊನೆಯ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಅಂದರೆ, ದ ಪ್ರೈಸ್ ಆಫ್ ಎ ಟಿ ವಿ ಇನ್ಕ್ರೀಸ್ಡ್ ಫ್ರಮ್ 24,000 ಟು 27,000. ಸೊ ಒಂದು ಟಿ ವಿ ಬೆಲೆಯನ್ನು 24,000ದಿಂದ 27,000ಕ್ಕೆ ಹೆಚ್ಚಿಗೆ ಮಾಡ್ತಾರೆ. ಹಾಗಾದರೆ ಅಲ್ಲಾದಂಥ ಶೇಕಡಾವಾರು ಹೆಚ್ಚಳ ಎಷ್ಟು? ಪರ್ಸೆಂಟೇಜ್ ಇನ್ಕ್ರೀಸ್ ಎಷ್ಟಾಗಿದೆ ಅಂತ ಹೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಇದನ್ನು ಕಂಡುಹಿಡಿಯೋದು ಹೇಗೆ? ಫಸ್ಟ್ ನಾನೇನು ಮಾಡ್ತೀನಿ ಅಂತ ಅಂದರೆ ಟೋಟಲ್ ಮೊದಲಿದ್ದಂಥ ಪ್ರೈಸ್ ಎಷ್ಟು ಅಂತ ಅಂದರೆ 100% ಈಸ್ ಈಕ್ವಲ್ ಟು 24,000. ಸೊ ಇದು ಮೊದಲು ಇದ್ದಂತಹ ಒಂದು ಪ್ರೈಸ್. ಈಗೇನು ಮಾಡಿದ್ದಾರೆ ಅಂತ ಅಂದರೆ ಅದನ್ನು 27,000ಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ಅಂದರೆ 27,000 ಮೈನಸ್ 24,000 ಇಸ್ ಈಕ್ವಲ್ ಟು 3,000. ಅಲ್ಲಿ ಹೆಚ್ಚಿಗೆ ಆಗಿರೋದು ಎಷ್ಟು ಅಂತ ಅಂದರೆ 3,000. ಸೊ ಆ 3,000ವನ್ನು ನಾನೀಗ ಇಲ್ಲಿ ಬರೆಸ್ಬೇಕು, ಓಕೆನಾ? ಸೊ ಆ 3,000ಕ್ಕೆ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ ಹೇಳಿ ಕಂಡುಹಿಡಿಯೋಣ. ಮೊದಲು ನಾನೇನು ಮಾಡ್ತೀನಿ ಅಂತ ಅಂದರೆ ಇದನ್ನು 10%ಗೆ ಇಳಿಸ್ಕೊತೀನಿ. ಯಾಕೆ 10% ಇಳಿಸ್ಕೊತೀನಿ ಅಂತ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಎಲ್ಲನೂ 10ರಿಂದನೇ ಸ್ಟಾರ್ಟ್ ಆಗ್ತಾಯಿದೆ. 10, 11, 12, 15 ಅಂತೇಳಿ ಸ್ಟಾರ್ಟ್ ಆಗ್ತಾಯಿದೆ. ಸೊ ನಾನೇನು ಮಾಡ್ತೀನಿ, ಫಸ್ಟ್ 10% ತೊಗೊತೀನಿ. 10% ಯಾವ ರೀತಿಯಾಗಿ ತೊಗೊತೀನಿ ಅಂತ ಅಂದರೆ ಎರಡೂ ಕಡೆ ನಾನು 10ರಿಂದ ಡಿವೈಡ್ ಮಾಡ್ತೀನಿ. ಸೊ 10% ಈಸ್ ಈಕ್ವಲ್ ಟು 2,400, ಹೌದಾ? ಸೊ ಈ 0 ಹೋಯಿತು. 10% ಅಂದರೆ 2,400 ರೂಪಾಯಿ ಆಯಿತು. ಸೊ 2,400 ರೂಪಾಯಿ ನನಗೆ ಬೇಕಾಗಿದ್ದೆಷ್ಟು? 3,000. ಸೊ ಇಲ್ಲಿ 3,000 ಇಲ್ಲ. ಸೊ ಮೊದಲನೇ ಆಪ್ಷನ್ ತಪ್ಪು. ನೆಕ್ಸ್ಟ್ ಎರಡನೇದು ಏನು ಮಾಡ್ತೀನಿ ಅಂದರೆ ಈಗ ಇದರೊಳಗಡೆ ಅರ್ಧ ಮಾಡ್ತೀನಿ. ಅರ್ಧ ಮಾಡಿದಾಗ ಎಷ್ಟು? 5%. ಅಂದರೆ ಎರಡೂ ಕಡೆ ನಾನು 2ಇಂದ ಡಿವೈಡ್ ಮಾಡ್ತಾಯಿದ್ದೀನಿ. 5% ಈಸ್ ಈಕ್ವಲ್ ಟು 1,200 ಅಂತ ಬರುತ್ತೆ. ಸೊ ಈ ಎರಡನ್ನೂ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದಾಗ ನನಗೆ ಎಷ್ಟು ಬರುತ್ತೆ? 3,600 ಅಂತೇಳಿ ಬರುತ್ತೆ.
ಸೊ 3600 ಅಲ್ಲ, ನನಗೆ ಬೇಕಾಗಿರೋದೆಷ್ಟು 3000 ಮಾತ್ರ, ಹೌದಾ? ಸೊ ಈಗ 15 ಅನ್ನೋದು ಕೂಡ ತಪ್ಪಾಗಿದೆ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂತ ಅಂದರೆ 11.5 ಅಥವಾ 12.5 ಆಗಿರುತ್ತೆ. ಈಗ ನಾವೇನು ಮಾಡೋಣ ಅಂತ ಅಂದರೆ 5%ಅಲ್ಲಿ ಅರ್ಧ ಏನಿದೆ ಅದನ್ನು ಕಂಡುಹಿಡ್ಕೊಳ್ಳೋಣ. ಸೊ 5%ಅಲ್ಲಿ ಅರ್ಧ ಹೇಗೆ ಕಂಡುಹಿಡ್ತೀವಿ ಅಂತ ಅಂದರೆ ಮತ್ತೆ 2ಇಂದ ಡಿವೈಡ್ ಮಾಡ್ತೀವಿ. ಸೊ 2.5%, 2.5% ಇಸ್ ಈಕ್ವಲ್ ಟು ಇದರೊಳಗೆ ಅರ್ಧ ಅಂದರೆ 600 ಆಗುತ್ತೆ. ಈಗ ಈ ಎರಡನ್ನು ಆ್ಯಡ್ ಮಾಡ್ತೀನಿ, ಅಂದರೆ 10 + 2.5 ಅಂತ ಅಂದರೆ 12.5%. ಇಲ್ಲಿ 2400 + 600 ಅಂತ ಅಂದರೆ 3000. ಅಂದರೆ 3000 ರೂಪಾಯಿ ಜಾಸ್ತಿ ಮಾಡೋದಕ್ಕೆ ನಾನಿಲ್ಲಿ ಎಷ್ಟು ಜಾಸ್ತಿ ಮಾಡ್ಕೊಂಡಿದ್ದೀನಿ? 12.5% ನಾನಿಲ್ಲಿ ಜಾಸ್ತಿ ಮಾಡಿದ್ದೀನಿ. ಸೊ ಈಗ ಈ ಪರ್ಸೆಂಟೇಜನ್ನು ನೋಡಿದಾಗ ನಿಮಗೊಂದು ಅರ್ಥ ಆಗಿರುತ್ತೆ, ಏನು ಅಂತ ಅಂದರೆ ಈ ಪರ್ಸೆಂಟೇಜನ್ನು ವರ್ಕ್ ಮಾಡಬೇಕು ಅಂದರೆ ನಿಮಗೆ ದೊಡ್ಡ ದೊಡ್ಡ ಕ್ಯಾಲ್ಕುಲೇಷನ್ಸ್ಗಳ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಈ ರೀತಿಯಾಗಿ ದೊಡ್ಡ ನಂಬರ್ಸ್ಗಳಲ್ಲಿ ನೀವು ಕ್ಯಾಲ್ಕುಲೇಷನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಯಾಕೆ ಈ ಥರ ದೊಡ್ಡ ನಂಬರಲ್ಲಿ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಅಂತ ಅಂದರೆ ಈ ಟೆಕ್ನಿಕ್ಕನ್ನು ಯೂಸ್ ಮಾಡಿಕೊಂಡ್ರೆ, ನಾನು ಹೇಳ್ಕೊಟ್ಟಿರ್ತಕ್ಕಂಥ ಟೆಕ್ನಿಕ್ಕನ್ನು ಯೂಸ್ ಮಾಡಿದ್ರೆ ನಿಮಗೆ ಕೇವಲ 2, 3, 4, 5 ಇಷ್ಟು ಮಗ್ಗಿಗಳು ನೀವು ಚೆನ್ನಾಗಿ ಕಲ್ತಿದ್ರೆ, ಇದರಿಂದ ಮಲ್ಟಿಪ್ಲಿಕೇಷನು ಮತ್ತು ಡಿವಿಷನ್ ಮಾಡೋದು ನೀವು ಕಲ್ತಿದ್ರೆ ಈಸಿಯಾಗಿ ಎಲ್ಲ ಪರ್ಸೆಂಟೇಜ್ ಟಾಪಿಕ್ಸ್ಗಳನ್ನು ನೀವು ಕ್ಲಿಯರ್ ಮಾಡಬಹುದು.